2.86 ಮೀಟರ್, 3.25 ಮೀಟರ್ ಶರೀರದ ಉದ್ದ, ಅಂದಾಜು ತೂಕ 5,500 ಕೆಜಿ. ಶ್ರೀಕಂಠ ಪ್ರಥಮ ಬಾರಿಗೆ ಮೈಸೂರು ದಸರಾದ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಶ್ರೀಕಂಠ. 2014ರಲ್ಲಿ ಹಾಸನ ವಿಭಾಗದ ಶನಿವಾರ ಸಂತೆ ವಲಯದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ತಂಡದ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿತ್ತು. ಉತ್ತಮ ಎತ್ತರ, ಬಲಿಷ್ಠ ಶರೀರ, ಶಾಂತ ಸ್ವಭಾವ ಮತ್ತು ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೆಯಾಗುವ ಗುಣಗಳಿರುವ ಈ ಆನೆ ಇದೀಗ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸುತ್ತಿದೆ. ಮಹೇಂದ್ರ 2022-23ನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸಿತು. ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಉತ್ಸವದಲ್ಲಿ ಮರದ ಅಂಬಾರಿಯನ್ನು ಹೊರುವ ಗೌರವ ಲಭಿಸಿತ್ತು. ನಂತರವೂ ಹಲವಾರು ಗ್ರಾಮೀಣ ದಸರಾ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ. ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಹುಲಿಗಳನ್ನ ಸೆರೆ ಹಿಡಿಯುವ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ. ಲಕ್ಷ್ಮಿ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಾ ಇತ್ತು. ಮಾನವ ಸಂಪರ್ಕಕ್ಕೆ ನಿಕಟವಾಗಿರುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿತ್ತು. 2015ರಲ್ಲಿ ಅರಣ್ಯ ಇಲಾಖೆ ಈ ಆನೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪೂರಕ ಆರೈಕೆ ಮತ್ತು ಪಳಗಿಸುವಿಕೆ ಮೂಲಕ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಯಶಸ್ವಿಯಾಗಿ ತರಬೇತಿಯನ್ನ ನೀಡಿದೆ. ಇಂದಿಗೆ ಈ ಆನೆ ಸಂಪೂರ್ಣ ಆರೋಗ್ಯವಂತವಾಗಿದ್ದು ವಾಹನಗಳ ಸದ್ದು ಮತ್ತು ಪಟಾಕಿಗಳ ಗದ್ದಲಕ್ಕೂ ಅಂಜದೆ ನಿಶ್ಚಲವಾಗಿ ನಿಂತಿರುವ ಶಾಂತ ಸ್ವಭಾವವನ್ನು ಹೊಂದಿದೆ. ಲಕ್ಷ್ಮಿ ಎರಡನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದೆ. ಲಕ್ಷ್ಮಿ ಇದೀಗ ಬರ್ತಾ ಇದೆ ಸುಗ್ರೀವ, ಹೇಮಾವತಿ ಹಾಗೂ ಪ್ರಶಾಂತ. ಸುಗ್ರೀವ 43 ವರ್ಷಗಳು, 2.95 ಮೀಟರ್ ಎತ್ತರ, 3.25 ಮೀಟರ್ ಉದ್ದ ಹಾಗೂ 4,100 ಕೆಜಿ ತೂಕ. ಬಂಧುಗಳೇ, ಈ ಆನೆ 2016ರಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ಅರಣ್ಯ ವಲಯದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ನಂತರ ಈ ಆನೆಯನ್ನು ಸುಸೂತ್ರವಾಗಿ ಪಳಗಿಸಿ ತರಬೇತಿ ನೀಡಿ ಪ್ರಸ್ತುತ ಈ ಆನೆ ಸಂಪೂರ್ಣ ಆರೋಗ್ಯದಲ್ಲಿದ್ದು ಶಾಂತ ಸ್ವಭಾವ, ಶಿಸ್ತುಪೂರ್ಣ ನಡೆ ಹಾಗೂ ಉತ್ತಮ ಆಜ್ಞಾ ಪಾಲನೆಯೊಂದಿಗೆ ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಗುರುತಿಸಲಾಗಿದೆ. ಈ ಆನೆ ಕಳೆದ 2 ಬಾರಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಮೆರವಣಿಗೆಯಲ್ಲಿ ತನ್ನ ಶಕ್ತಿಯುತ ಹಾಗೂ ಸ್ಥಿರ ನಡವಳಿಕೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೇಮಾವತಿ ಮುಖ್ಯಮಂತ್ರಿಗಳಿಗೆ ವಯಸ್ಸು 11 ವರ್ಷಗಳು, ಶರೀರದ ಎತ್ತರ 2.25 ಮೀಟರ್, ಶರೀರದ ಉದ್ದ 2.8 ಮೀಟರ್, ಅಂದಾಜು ತೂಕ 2,500 ಕೆಜಿ. ಮಹೇಶ್, ಈ ಮೈಸೂರು ಸಂಸ್ಥಾನ ಅಂದ್ರೆ ಹುಟ್ಟಿದ್ದು ಕೂಡ ಒಂದು ಕಥೆ ಇದೆ. ನಮ್ಮ ಮೈಸೂರು ರಾಜರು, ಮಹಾರಾಜರು 500 ವರ್ಷಗಳಿಗಿಂತ ಅಧಿಕ ಕಾಲ ಆಡಳಿತ ನಡೆಸಿದ್ದಾರೆ. ಮತ್ತೆ ಮುತ್ತು ರತ್ನ ಎಲ್ಲವನ್ನು ಕೂಡ ಮಾರಾಟ ಮಾಡ್ತದೆ. ಅದು ಕೂಡ ಬೀದಿ ಬದಿಗಳಲ್ಲಿ ಮುತ್ತು ರತ್ನ ಸಿಗ್ತಾ ಇತ್ತು ಅಂತಂದ್ರೆ ಬಹಳ ಹೆಮ್ಮೆಯ ವಿಚಾರ. ಎಷ್ಟೋ ವಿದೇಶಿಗರು ಬಂದು ಅದನ್ನ ಲೂಟಿ ಮಾಡ್ಕೊಂಡು ಕೂಡ ಹೋದ್ರು. ಅದು ಹೌದು, ಯಾಕೆಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ಮುತ್ತು ರತ್ನ ಸಿಗ್ತಾ ಇತ್ತು. ಇನ್ನು ಈ ಮೈಸೂರು ಪ್ರಾಂತ್ಯ ಅಂತ ನಾವು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ ಯಾವಾಗ ಹೇಳಿ? ವಿಜಯನಗರದವರು ಈ ಒಂದು ಪ್ರಾಂತ್ಯಕ್ಕೆ ಮೈಸೂರು ಪ್ರಾಂತ್ಯ ಅಂತ ಹೆಸರನ್ನ ಕೊಟ್ಟರು. ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಪ್ರಾಂತ್ಯ ಅನ್ನೋದು ಹುಟ್ಕೊಂಡಿದ್ದು. ಆ ವಿಜಯನಗರದ ರಾಜ ಏನಿದ್ದಾರೆ, ರಾಜ ವಿಜಯರಾಜ ಒಡೆಯರ್ ಅಂತ, ಅವ್ರು ಏನ್ ಮಾಡ್ತಾರೆ, ಒಂದು ಸಲ ಚಲವರಾಯ ಸ್ವಾಮಿ ದರ್ಶನಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಪ್ರಾಂತ್ಯ ನಲುಗ್ತಾ ಇರುತ್ತೆ. ಅಲ್ಲಿರುವಂತಹ ಪಾಳೆಗಾರರು ಸತ್ತೋಗ್ಬಿಟ್ಟಿರ್ತಾರೆ ಅಥವಾ ತೀರೋಗಿರ್ತಾರೆ. ಹಾಗಾಗಿ ಒಬ್ಬ ಆಕ್ರಮಣವನ್ನ ಮಾಡ್ಕೊಂಡಿರ್ತಾರೆ, ಅತಿಕ್ರಮವನ್ನ ಮಾಡ್ಕೊಂಡು ಅಲ್ಲಿರುವಂತಹ ಜನರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಈ ವಿಚಾರ ರಾಜ ಒಡೆಯರ್ಗೆ ಸಿಗುತ್ತೆ. ಅವರು ಉತ್ತರ ಭಾರತದವರು. ಸೊ ಅವ್ರಿಗೆ ಈ ವಿಚಾರ ಗೊತ್ತಾದಾಗ ಏನ್ ಮಾಡ್ತಾರೆ, ಜನರನ್ನ ರಕ್ಷಣೆ ಮಾಡ್ಬೇಕು. ರಾಜರ ಮೊದಲ ಕರ್ತವ್ಯ ಏನಂತಂದ್ರೆ ಜನರನ್ನ ರಕ್ಷಣೆ ಮಾಡೋದು. ಅವರಿಗೆ ಏನು ಬೇಕು ಬೇಡ ಅದೆಲ್ಲವನ್ನು ಕೂಡ ರಾಜರೇ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಜನರನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಆತನ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ. ಕೊರಗಳ್ಳಿ ಮಾರನಾಯಕ ಅಂತ ಅವರು ಆತನ ವಿರುದ್ಧವಾಗಿ ಹೋರಾಟ ಮಾಡಿ ಆ ನಂತರ ಆ ಪ್ರಾಂತ್ಯವನ್ನ ವಶಪಡಿಸ್ಕೊಂತಾರೆ. ಆಗ ಈ ಮೈಸೂರು ಸಂಸ್ಥಾನ ಅನ್ನೋದು ವಿಜಯನಗರಕ್ಕೆ ಸೇರ್ಕೊಳ್ಳುತ್ತೆ. ಆಗಿನಿಂದ ರಾಜರ ಆಳ್ವಿಕೆ, ಆಡಳಿತ ಎಲ್ಲವೂ ಕೂಡ ಶುರು ಆಗುತ್ತೆ. ಎಷ್ಟೋ ರಾಜರು, ಮಹಾರಾಜರು ಈ ಮೈಸೂರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಮೈಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ನಗರಿ ಈ ಮೈಸೂರು. ಹಿಂದಿನಿಂದಲೂ ಕೂಡ ಒಂದು ಸಂಪ್ರದಾಯ ಆಗಿರಬಹುದು, ಪರಂಪರೆ ಆಗಿರಬಹುದು, ಕ್ರೀಡೆ ಎಲ್ಲದಕ್ಕೂ ಕೂಡ ತನ್ನದೇ ಆದಂತಹ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಬ್ಬ ರಾಜನೂ ಕೂಡ ಸಾಕಷ್ಟು
ಎಷ್ಟು ಕೊಡುಗೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಈಗಲೂ ಕೂಡ ನಾವು ನೆನೆಸ್ಕೋತೀವಿ ಮೈಸೂರಿಗೆ ಹೋದಾಗ ಅಂತಹ ಅದ್ಭುತವಾದ ಅರಮನೆ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಕೊಡುಗೆಗಳು, ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿರೋದಾಗಿರ್ಬೋದು, ರಾಜ ಒಡೆಯರ್ಗಳು ಎಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಮೈಸೂರಿಗೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಸೊಗಸಾಗಿದೆ ನಮ್ಮ ಮೈಸೂರು, ನೋಡೋದಕ್ಕೂ ಕೂಡ ನೋಡಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಕೂಡ ತುಂಬಾ ಇದಾವೆ. ನೀವು ಮೈಸೂರು ಅಂದ್ರೆ ನೆನಪಾಗುವಂಥದ್ದು ದಸರಾ ಅಂತ, ಬಟ್ ಇಡೀ ವಿಶ್ವದಾದ್ಯಂತ ನಾನಾ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೋತಾರೆ. ವಿಜಯದಶಮಿ ದಿನ ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿದೆ, ನಾನಾ ರೀತಿಯ ಉತ್ಸವಗಳಿದೆ. ಬಟ್ ಎಲ್ಲರಿಗೂ ಕೂಡ ನೆನಪಾಗೋದು ವಿಜಯದಶಮಿ ಅಂತ ಹೇಳಿದ್ರೆ ನೆನಪಾಗೋದು ಮೈಸೂರು ದಸರಾ ಅಂತ ಹೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆನೆಗಳು ಅಂತ. ಗಜಪಡೆ ನಿಮ್ಗೆ ವಿಶ್ವದ ಯಾವುದೇ ಮೂಲೆಯಲ್ಲಿ ನೋಡಿ, ಬರೋಬ್ಬರಿ 14ಕ್ಕೂ ಹೆಚ್ಚು ಆನೆಗಳು ಒಟ್ಟಾಗಿ ನಡೆಯುವಂಥ ಏಕೈಕ ಉತ್ಸವ ಮೈಸೂರಲ್ಲಿ ಮಾತ್ರ ನಡೆಯುವಂಥದ್ದು ಇಡೀ ವಿಶ್ವದಾದ್ಯಂತ. ಇದೇ ಕಾರಣಕ್ಕೆ ನೋಡಿ, ನಾರ್ಮಲ್ ಆಗಿ ನಮಗೆ ಸ್ವಾಭಾವಿಕವಾಗಿ ಪ್ರಾಣಿ ಪ್ರಿಯರು ನಾವು ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುವಂಥ ಪ್ರಾಣಿ ಯಾವುದು ಅಂದರೆ ಆನೆ ಅಂತ ನಮಗೆಲ್ಲರಿಗೂ ಕೂಡ. ನಿಮಗೆ ಸಣ್ಣ ಒಂದು 6 ವರ್ಷದ ಹುಡುಗನಿಂದ ಹಿಡಿದು 60 ವರ್ಷದ ಮುದುಕನವರೆಗೆ ನಿಮ್ಗೆ ಇಷ್ಟವಾಗಿರುವಂಥ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಆನೆ ಅಂತ ಹೇಳ್ತಾರೆ. ಅಂದರೆ ಮುದ್ದು ಆಗಿರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಆನೆ ಕೂಡ ನಮ್ಮ ಭಾಷೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತೆ. ಮನುಷ್ಯರ ಭಾವನೆಗಳಿಗೆ ಆನೆ ಸ್ಪಂದಿಸುತ್ತೆ. ಇದೇ ಕಾರಣಕ್ಕಾಗಿ ಆನೆ ಜಂಬೂ ಸವಾರಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ವಿಶೇಷವಾಗಿ ನೋಡ್ತಾ ಇರ್ತಾರೆ. ಅಂದ್ರೆ ಆನೆಗಳ ಕಾರಣಕ್ಕಾಗಿ ಅಂತ, ಆನೆಗಳು ಇಡೀ ಆನೆಗಳು ಬರ್ತಾರೆ ಅಂತ ಹೇಳಿ. ಮತ್ತೆ ನಮ್ಮ ದೇಶದಲ್ಲೂ ಕೂಡ ಅಷ್ಟೇ, ಕರ್ನಾಟಕದಲ್ಲಿ ಇರುವಂತ ಆನೆಗಳ ಸಂಖ್ಯೆ ಇದೆಯಲ್ವ, 2000ಕ್ಕೂ ಅಧಿಕ ಆನೆಗಳಿದೆ ಕರ್ನಾಟಕದಲ್ಲಿ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಇರುವಂಥದ್ದು. ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಆನೆಗಳನ್ನು ಪಳಗಿಸುವಂಥ ಕಲೆ ಕೂಡ ಜಾಸ್ತಿ ಅಂತ. ಈ ಹಿಂದೆ ರಾಜಮಹಾರಾಜರು, ಮೈಸೂರು ರಾಜರು ಈ ಆನೆಗಳಿಗೆ ಸಂಬಂಧಪಟ್ಟಂತೆ ಕೆಡ್ಡ ಅಂತ ಒಂದು ಪ್ರಾಂತವನ್ನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನು ಕೆಲಸ ಆಗ್ತಿತ್ತಂದ್ರೆ ಆನೆಗಳನ್ನು, ಕಾಡಿನೆಗಳನ್ನು ಸೆರೆ ಹಿಡಿಯೋದು, ಕೆಡ್ಡದಲ್ಲಿ ಬಿಡಿಸೋದು, ಅಂದ್ರೆ ಕೆಡ್ಡ ಹೆಸರಲ್ಲೇ ಇದೆ ಅಲ್ವಾ, ಬಿಡಿಸೋದು, ಅದಾದ ನಂತರ ಪಳಗಿಸೋದು ಅಂತ. ಆ ಪಳಗಿಸಿರುವಂಥ ಆನೆಗಳನ್ನು ಜಂಬೂ ಸವಾರಿಯಲ್ಲಿ ಬಳಕೆ ಮಾಡ್ಕೊಳ್ಳೋದು, ಆ ಯುದ್ಧಕ್ಕೆ ಬಳಕೆ ಮಾಡ್ಕೊಳ್ಳೋದು, ಈ ರೀತಿ ಕೆಲಸ ಆಗ್ತಾ ಇತ್ತು. ಈ ರೀತಿಯ ಈ ಬುದ್ಧಿವಂತಿಕೆ ಇತ್ತಲ್ವ ರಾಜರಲ್ಲಿ, ಅದು ಮೈಸೂರಿಗೆ ಮಾತ್ರ ಸೀಮಿತವಾಗಿತ್ತು ಅಂತ. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸ್ವತಂತ್ರ ಬಂತು, ಅದಾದ ಬಳಿಕವೂ ಕೂಡ ಈ ಆನೆಗಳನ್ನು ಪಳಗಿಸುವ ವಿಚಾರಕ್ಕೆ ಬಂದರೆ, ಕಾಡಾನೆಗಳ ದಾಳಿ ವಿಚಾರಕ್ಕೆ ಬಂದರೆ, ಈಗಲೂ ಕೂಡ ದೇಶದ ಯಾವುದೇ ಮೂಲೆಯಲ್ಲಿ ಕಾಡಾನೆಗಳ ಉಪಟಳ ಬಂದರೆ ಮೊದಲು ಕರೆ ಬರುವಂಥದ್ದು ಕರ್ನಾಟಕಕ್ಕೆ. ಆ ಕಾಡಾನೆಯನ್ನು ಸೆರೆ ಹಿಡಬೇಕು ಅಂದ್ರೆ ಕರ್ನಾಟಕದಿಂದ ಆನೆಗಳು ಹೋಗಲೇಬೇಕಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ನೋಡಿ ವಿಶೇಷವಾದ ಟ್ಯಾಬ್ಲೋಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಜ ಮಾರ್ಗದಲ್ಲಿ ಟ್ಯಾಬ್ಲೋಗಳು ಬರ್ತಾ ಇದೆ. ಒಂದೊಂದು ನೋಡಿ ಎಷ್ಟೆಷ್ಟು ವಿಶೇಷವಾಗಿದೆ. ಸಾರಿಗೆ ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳಿಸಿದ್ದು ಯಶಸ್ವಿಯಾಗಿ ಜಾರಿಯಲ್ಲಿದೆ. ಕರ್ನಾಟಕ ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ. ರಾಜ್ಯದ 4 ಸಾರಿಗೆ ನಿಗಮಗಳ ನಗರ, ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯದೊಳಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದೆ. ದಸರಾ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಸೌಭಾಗ್ಯ ದೊರೆತಿದೆ. ಸಸ್ಟೈನಬಲ್ ಮೊಬಿಲಿಟಿ ನೆಟ್ವರ್ಕ್ ಮತ್ತು ನವದೆಹಲಿಯ ಆರ್ಥಿಕ ಸಂಶೋಧನೆ ಮತ್ತು ನೀತಿ ಸಲಹಾ ಥಿಂಕ್ ಟ್ಯಾಂಕ್ ನಿಕೋರ್ ಅಸೋಸಿಯೇಟ್ ಅವರು ಶಕ್ತಿ ಯೋಜನೆ ಕುರಿತು 2025ರಲ್ಲಿ ಅಧ್ಯಯನವನ್ನು ನಡೆಸಿದ್ರು. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಔದ್ಯೋಗಿಕ ದರವು ಬೆಂಗಳೂರಿನಲ್ಲಿ 23% ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 21% ಏರಿಕೆಯಾಗಿದೆ. ಉಚಿತ ಬಸ್ ಸೇವೆಯಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು 30% ರಿಂದ 50%ರವರೆಗೆ ಮಾಸಿಕ ಉಳಿತಾಯ ಸಾಧ್ಯವಾಗುತ್ತಿದೆ. ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ ಕರ್ನಾಟಕ ಸರ್ಕಾರದ ಸ್ತ್ರೀ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯಾಗಿರುವ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಪ್ರತಿಷ್ಠಿತ ವಿಶ್ವ ದಾಖಲೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿದೆ. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹಿಳಾ ಸಬಲೀಕರಣದ ದಿಟ್ಟ ಹೆಜ್ಜೆ ಶಕ್ತಿ ಯೋಜನೆ. ಮುಂದಿನ ಜಾನಪದ ಕಲಾ ತಂಡ ನಂದಿಕೋಲು. ಶಶಿಧರ್ ಭಟ್, ಬಸವ ಕಲಾಲೋಕ, ಬಸವಾಪುರ, ದಾವಣಗೆರೆ ಜಿಲ್ಲೆ. ಪಿ ಮಲ್ಲಿಕಾರ್ಜುನ, ಬಸವೇಶ್ವರ ಸಮಾಳ ಮತ್ತು ನಂದಿ ಧ್ವಜ ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್, ವಿಜಯನಗರ ಜಿಲ್ಲೆ. ಇದು ನಂದಿ ಕಂಬದ ಹೋಲಿಕೆಯನ್ನೇ ಹೋಲುತ್ತದೆ. ಉತ್ತರ ಕರ್ನಾಟಕದ ಕೆಲವು ಕಡೆ ನಂದಿಕೋಲಿನ ರಚನೆ ಬೇರೆಯೇ ಆಗಿರುತ್ತದೆ. ಸುಮಾರು 25 ರಿಂದ 30 ಅಡಿ ಉದ್ದದ ಬಿದಿರಿನ ಗಳಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣ ಬೆಳೆದಿರುತ್ತದೆ. ಅದಕ್ಕೆ ಖಂಡೆ, ಕೊಳಗ, ರೇಷ್ಮೆ ಬಟ್ಟೆಗಳ ಅಲಂಕಾರ. ಕೋಲಿನಲ್ಲಿ ಅಲ್ಲಲ್ಲಿ ಬೆಳ್ಳಿಯ ಕಟ್ಟುಗಳನ್ನು ಹೋಲುವಂತಹ ಬಣ್ಣದ ಪಟ್ಟೆಗಳಿರುತ್ತವೆ. ತುದಿಯಲ್ಲಿ 18 ಮೊಳವಿರುವ ಕಾವಿ ಬಣ್ಣದ ರೇಷ್ಮೆ ಬಟ್ಟೆಯನ್ನ ಕಟ್ಟಿರುತ್ತಾರೆ. ಇದೇ ಧ್ವಜ ಗಂಡು ಕಚ್ಚೆಯ ಪಂಚೆ ಅಥವಾ ಧೋತ್ರ, ಕಸೆಯಂಗಿ, ತಲೆಗೆ ಪೇಟ ಅಥವಾ ರುಮಾಲು, ಹಣೆಗೆ ವಿಭೂತಿ, ಇದಿಷ್ಟು ಇದರ ವಿಶೇಷ. ಇದು ನಂದಿ ಧ್ವಜದಷ್ಟು ಭಾರವಿರುವುದಿಲ್ಲ. ಕುಣಿತವು ನಂದಿ ಧ್ವಜದ ಕುಣಿತದ ರೀತಿಯೇ ಇರುತ್ತದೆ.
ಹಲವು ಕಡೆ ತಾರಸಿ, ತಮಟೆ ಅಥವಾ ಅಲಗೆ ವಾದ್ಯವಾಗಿ ಬಳಸುತ್ತಾರೆ. ನಂದಿ ಕೋಲು ಕುಣಿತವನ್ನ ಮನದುಂಬಿಕೊಂಡಿದ್ದೀರಿ. ನಮ್ಮ HAL ಸ್ತಬ್ಧ ಚಿತ್ರ ಮುಂಭಾಗಕ್ಕೆ ಬರುತ್ತಿದೆ, ರಾಜಮಾರ್ಗದಲ್ಲಿ ಚಲಿಸುತ್ತಿದೆ. ಅಲ್ಲಿಯೂ ಕೂಡ ಸ್ತಬ್ಧ ಚಿತ್ರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಕಾಣಬಹುದಾಗಿದೆ ಬಂಧುಗಳೇ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಜಯದ ರನ್ವೇ, ಭಾರತದ ಆಕಾಶಕ್ಕೆ HALನ ಶಕ್ತಿ. ಭಾರತ ಸರ್ಕಾರ ಸ್ವಾಮ್ಯದ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ವಿಮಾನಗಳು, ಹೆಲಿಕಾಪ್ಟರ್ಗಳು, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 23 ಡಿಸೆಂಬರ್ 1940ರಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ HAL HF-24 ಮಾರುತನ್ನು ನಿರ್ಮಾಣ ಮಾಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಪ್ರಥಮ ಬಾರಿಗೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದೆ. ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. LCA ತೇಜಸ್, ALH ಧ್ರುವ ಹೆಲಿಕಾಪ್ಟರ್, ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ, LUH, HTFE-25, HTTT 40, HJT 36 ಮತ್ತು CATS ವಾರಿಯರ್ ಮಾದರಿಗಳನ್ನು ವೀಕ್ಷಿಸಬಹುದಾಗಿದೆ. HAL ಸಂಸ್ಥಾಪಕರಾದ ಸೇಲ್ ವಾಲ್ಚಂದ್ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ. ನಮ್ಮ HAL ನಮ್ಮ ಹೆಮ್ಮೆ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಜಗ್ಗಲಗಿ ಮೇಳ. ಶ್ರೀ ಬಸಪ್ಪ ಹಂಚಿನಮನಿ, ಶ್ರೀ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ, ಕಲಗೇರಿ, ಧಾರವಾಡ, ಹಾಗೂ ಶ್ರೀ ವಿಠ್ಠಲ ಅವರಾದಿ ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿ ಮೇಳ, ಗುಂಡೇನಹಟ್ಟಿ, ಬೆಳಗಾವಿ ಜಿಲ್ಲೆ. ಇದೊಂದು ದೊಡ್ಡ ಆಕಾರದ ತಮಟೆ. ಗಾಡಿಯ ಚಕ್ರದ ಆಕಾರವನ್ನ ಹೋಲುವ ಈ ವಾದ್ಯದ ಸದ್ದು ಕೂಡ ದೊಡ್ಡ 3.75 ಮೀಟರ್ ಉದ್ದ ಹಾಗೂ 4000 ಸೊಂಟಕ್ಕೆ ವಸ್ತ್ರವನ್ನ ಬಿಗಿದಿರುತ್ತಾರೆ. ಈ ಮೇಳದ ಮುಖ್ಯಸ್ಥನ ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ. ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ. ಮುಖ್ಯಸ್ಥನು ಕಣಿ ಬಾರಿಸುವ ಮಹೇಶ್, ಮೈಸೂರು ಅರಸರು ಚಾಮುಂಡೇಶ್ವರನ ಯಾಕೆ ಇಷ್ಟೊಂದು ನಂಬ್ತಾರೆ, ಇಷ್ಟೊಂದು ಪೂಜೆ ಮಾಡ್ತಾರೆ ಹೇಳಿ? ಪ್ರತಿ ಬಾರಿಯೂ ಕೂಡ ಅವ್ರಿಗೆ ಏನೇ ಸಂಕಷ್ಟ ಬರಲಿ ಅಥವಾ ಏನೇ ಕಷ್ಟ ಬಂದರೂ ಕೂಡ ಚಾಮುಂಡೇಶ್ವರಿ ಸದಾ ನಮ್ಮನ್ನ ಕಾಯ್ತಾರೆ ಎಂಬ ನಂಬಿಕೆ ಅವ್ರಿಗೆ ಹಿಂದಿನಿಂದಲೂ ಕೂಡ ಇದೆ. ಅದಕ್ಕೊಂದು ಉದಾಹರಣೆ ಏನಂತಂದ್ರೆ, ಒಬ್ಬ ರಾಜ ಇದ್ರು, ಅವ್ರ ಹೆಸರು ಬೋಳ ರಾಜ ಅಂತ. ಅವ್ರಿಗೆ ಬೋಳ ರಾಜ ಹೆಸರು ಯಾಕೆ ಬಂತು ಅಂತಂದ್ರೆ, ಹೌದು, ಅದಕ್ಕೂ ಒಂದು ಕತೆ ಇದೆ. ಅವ್ರಿಗೆ ಆ ಹೆಸರು ಯಾಕೆ ಬಂತಂತಂದ್ರೆ, ಅವ್ರ ತಲೆಯಲ್ಲಿ ಕೂದಲಿತ್ತು ಇರ್ಲಿಲ್ಲ ಅಂತಲ್ಲ, ಬಟ್ ಅವ್ರು ಹಿಂಗೆ ದೇವಿಯ ದರ್ಶನಕ್ಕೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋದಂತ ಸಮಯದಲ್ಲಿ ಏನಾಗುತ್ತೆ, ಅದಕ್ಕೂ ಮುಂಚೆ ಒಂದು ಕತೆ ಹೇಳ್ತೀನಿ. ಈ ಚಾಮುಂಡೇಶ್ವರಿಯ ಅವತಾರದ ಬಗ್ಗೆ, ಅಂದ್ರೆ ಚಾಮುಂಡಿ, ಈಗ ನೋಡಿ ಚಾಮುಂಡಿ ಬೆಟ್ಟ ಅಂತ ನಾವೆಲ್ಲ ಕರಿತೀವಿ, ಬಟ್ ಅದು ನಿಜವಾಗ್ಲೂ ಕೂಡ ಚಾಮುಂಡಿ ಬೆಟ್ಟ ಆಗಿತ್ತಾ ಅಂತ ಒಂದು ಪ್ರಶ್ನೆ. ಮಹಾಬಲೇಶ್ವರ ಬೆಟ್ಟ ಆಗಿತ್ತು. ನೀವು ಹೇಳ್ತಾ ಇದ್ರ ಕತೆ, ಜಯ ಮತ್ತು ವಿಜಯ ಉತ್ತರ ಭಾರತದವರು ಬಂದ್ರು, ಯುದ್ಧ ಮಾಡಿದ್ರು, ಇಲ್ಲಿ ಒಡೆಯರಾದ್ರು ಅಂತ ಹೇಳಿ. ಅದಾದ ಬಳಿಕ ಮಹಾಬಲೇಶ್ವರ ಬೆಟ್ಟ, ಅದು ಈಗ ಚಾಮುಂಡಿ ಬೆಟ್ಟ ಇದೆಯಲ್ಲ, ಮಹಾಬಲೇಶ್ವರ ಬೆಟ್ಟ, ಅಲ್ಲಿ ಒಂದು ಬುಡಕಟ್ಟು ಸಮುದಾಯ ಇತ್ತು. ಆ ಬುಡಕಟ್ಟು ಸಮುದಾಯದ ಬಗ್ಗೆ ವಿದೇಶಿ ಪ್ರವಾಸಿಗರು ಕೂಡ ನಾನಾ ರೀತಿಯಲ್ಲಿ ಬರೆದಿದ್ದಾರೆ. ಆ ಬುಡಕಟ್ಟು ಸಮುದಾಯ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ, ಕಾಳಿಯನ್ನ ಆರಾಧನೆ ಮಾಡ್ತಾ ಇದ್ದು. ಈಗ ಚಾಮುಂಡಿ ಅಂತ ನಾವು ನೋಡ್ತಿದ್ದೇವಲ್ಲ, ಅದು ಕಾಳಿ ಅಂತ, ಅದು ಒಂದು ಕಥೆಯ ಪ್ರಕಾರ. ಕಾಳಿ ಆರಾಧಕರು ಆ ಕಾಳಿಯನ್ನ ಯಾರೇ ನೋಡ್ಲಿಕ್ಕೆ ಹೋದ್ರು ಕೂಡ, ಆ ಬೆಟ್ಟಕ್ಕೆ ಯಾರೇ ನೋಡ್ಲಿಕ್ಕೆ ಹೋದ್ರು ಕೂಡ ಅವ್ರ ಕಿವಿಯನ್ನ ಕಟ್ ಮಾಡಿ ಹಾಕ್ತಾ ಇದ್ರು ಅಂತ. ಅಲ್ಲಿ ಕಿವಿ ಮತ್ತು ಮೂಗನ್ನ ಕಟ್ ಮಾಡಿ ಅಲ್ಲಿ ನೈವೇದ್ಯ ತರ, ಅಂದ್ರೆ ಕಾಳಿಗೆ ಅರ್ಪಣೆ ಮಾಡ್ತಾ ಇದ್ರು ಅಂತ ಹೇಳಿ. ಈ ರೀತಿಯ ಭಯದ ವಾತಾವರಣ ಇತ್ತು.